ಹಿಪ್ನಾಟಿಸಮ್ ಅಲ್ಲಿ ಆಲ್ಫಾ ಸ್ಥಿತಿಗೆ ಕರ್ಕೊಂಡು ಹೋಗೋದು. ರೈಟ್ ಬ್ರೈನ್ ಬಲಭಾಗದ ಮಿದುಳಿಗೆ ಹೋಗುವ ವಿಧಾನ ಆಲ್ಫಾ ಸ್ಥಿತಿ ಅಂತ ಹೇಳ್ತೀವಿ. ಆಲ್ಫಾ ಸ್ಥಿತಿ ಅಂತ ಅನ್ನೋದು ಬಲಭಾಗದಲ್ಲಿದೆ. ಆಲ್ಫಾ ಸ್ಥಿತಿಗೆ ಹೋದ್ರೆ ಮಾತ್ರ ಬಲಭಾಗದ ಮಿದುಳು ಒಳಗಡೆ ಹೋಗಕ್ಕೆ ಸಾಧ್ಯ. ಬಲಭಾಗದ ಮಿದುಳು ಒಳಗಡೆ ಯಾಕೆ ಹೋಗ್ಬೇಕು? ತಪ್ಪು ತಪ್ಪಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸಿಗರೆಟ್ ಸೇದೋದು ತಪ್ಪು, ರೆಕಾರ್ಡ್ ಆಗೋಯ್ತು, ಹ್ಯಾಬಿಟ್ ಆಗೋಯ್ತು. ಅದು ಏನೇ ಮಾಡಿದ್ರು ಗಳಿಗೆ ಸಿಗರೆಟ್ ಸೇರ್ಬೇಕು. ನಾವು ಒಂದು ಅಭ್ಯಾಸ ಆಗೋಗಿದೆ, ಅದು ರೆಕಾರ್ಡ್. ರೆಕಾರ್ಡ್ ಇರೋದ್ರಿಂದನೇ ನಾವು ಪದೇ 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 ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಹಾಗೆ ನಿಮ್ಮ ತಲೆ ಒಳಗಡೆ ಪ್ರೇತಾತ್ಮ ನುಗ್ಗುಬಿಟ್ಟಿದೆ, ಸ್ಪಿರಿಟ್ ನನ್ನಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ತಮಾಷೆ ಅಲ್ಲ, ಭಯದಿಂದ ಏನೇನೋ ನಾನು ತಪ್ಪ ನಾನು ತಮಾಷೆ ಹೇಳ್ತೀನಿ. ಏನಪ್ಪ ಇವರು ಇದೆಲ್ಲ ಆಗ್ತಾ ಇಲ್ಲ, ನಾನು ತಮಾಷೆ ಹೇಳ್ತಾ ಇದ್ದೀನಿ. ಏನ್ ಬೇಕಾದ್ರೆ ಆಗ್ಬೋದು. ಹೆಂಡತಿನೇ ಭೂತ ತರ ಕಾಣುತ್ತೆ, ಇದಕ್ಕೇನು ಹೇಳ್ತೀರಾ? ಮದುವೆ ಮಾಡ್ಕೊಂಡಿದ್ದ ಹೆಂಡತಿ ಭೂತ ಕಂಡಂಗೆ ಕಾಣ್ತಾಳೆ, ಭದ್ರಕಾಳಿ ತರ ಇರ್ತಾಳೆ. ಯಾವಾಗ ನೋಡಕ್ಕೆ ಅವಳ ಹತ್ರ ಹೋಗಕ್ಕೆ ಆಗಲ್ಲ ನಿಮಗೆ. ಸತ್ಯ. ಮದುವೆ ಮಾಡಿ 6 ತಿಂಗಳು ಹೆಂಡತಿ ಹತ್ರನೇ ಹೋಗಲ್ಲ. ಹೆಂಗಸರನ್ನ ಕಂಡ್ರೇನೆ ಕೆಲವರಿಗೆ ಆಗಲ್ಲ, ಬೆಂಕಿ ಕಂಡ್ರೆ ಕೆಲವರಿಗೆ ಆಗಲ್ಲ, ರಕ್ತನ್ ಕಂಡ್ರೆ ಕೆಲವರಿಗೆ ಆಗಲ್ಲ, ಏರೋಪ್ಲೇನ್ ಒಳಗಡೆ ಹೋಗ್ಬೇಕು ಅಂದ್ರೆ ಕೆಲವರಿಗೆ ಆಗಲ್ಲ, ಕೆಲವರಿಗೆ ಕಾರ್ ಡ್ರೈವಿಂಗ್ ಆಗಲ್ಲ, ಕೆಲವರಿಗೆ ಗುಂಪು ಆಗಲ್ಲ. ಹೀಗೆ ತಪ್ಪು ತಪ್ಪಾಗಿ ಈಗ ಫ್ಲೈಟಲ್ಲಿ ಹೋಗೋನೆಲ್ಲ ಹುಚ್ಚರ ಎಲ್ಲ ಎದುರ್ಕೊಂಡು ಫ್ಲೈಟಲ್ಲಿ ಹೋಗ್ತಾರ. ಕೈಯಲ್ಲಿ ಪೆಟ್ಟೆ ಬೀಳಲ್ವಾ, ರಕ್ತ ಬರಲ್ವಾ? ಇವುಗಳೆಲ್ಲ ತಲೆಯಲ್ಲಿ ರೆಕಾರ್ಡ್ ಆಗಿ ಹೋಗಿದೆ ಬಲಭಾಗದಲ್ಲಿ. ಆ ತಪ್ಪಾಗಿ ನಾವೇನು ರೆಕಾರ್ಡ್ ಮಾಡ್ಕೋತೀವಿ, ಆ ತಪ್ಪಾಗಿ ಆಗಿರೋ ರೆಕಾರ್ಡನ್ನ ತೆಗೆದು ಹಾಕೋದಕ್ಕೆ ಬಚ್ಚನ ಮನೆಯಲ್ಲಿ ನಿಂತ್ಕೊಂಡು ದೇವರ ಮನೆಯಲ್ಲಿ ಪೂಜೆ ಮಾಡಕ್ಕೆ ಸಾಧ್ಯವಿಲ್ಲ. ನೀವಿರೋದು ಎಡಭಾಗದ ಮಿದುಳಲ್ಲಿ. ಎಡಭಾಗದ ಮಿದುಳಲ್ಲಿ ಕೂತ್ಕೊಂಡು ಬಲಭಾಗದ ಮಿದುಳನ್ನು ಮುಟ್ಟಕ್ಕಾಗಲ್ಲ. ಸೊ ಬಲಭಾಗದ ಮಿದುಳಿಗೆ ಹೋಗೋದು ಹೇಗೆ ಹಾಗೆ ಅಂತನೋ ಒಂದು ವಿಧಾನ. ಇದು 125ರಿಂದ 130 ವಿಧಾನಗಳಿದೆ. ಯಾವ ವಿಧಾನನ ಉಪಯೋಗಿಸಿದ್ರು ಆಲ್ಫಾ ಸ್ಥಿತಿ ಹೊರಟೋಗ್ತೀವಿ. ಆಲ್ಫಾ ಸ್ಥಿತಿ ಅಂತ ಅನ್ನೋದೇನು? ನಿದ್ರೆ ಬಂದಂಗಿರುತ್ತೆ, ನಿದ್ರೆ ಅಲ್ಲ. ಹೊರಲೋಕದಲ್ಲಿ ನಡೆಯುವ ಘಟನೆಗಳು ನಮಗೂ ಸಂಬಂಧ ಇಲ್ಲ, ಆದ್ರೆ ಹೊರಲೋಕದಲ್ಲಿ ಏನ್ ನಡೆಯುತ್ತೆ ಅಂತ ಅನ್ನೋದು ಗೊತ್ತಾಗತ್ತೆ. 3ನೇದು ಮಿದುಳಲ್ಲಿ ಆಲೋಚನೆಗಳೇ ಸೃಷ್ಟಿಯಾಗಲ್ಲ. ಇದು ಆಲ್ಫಾ ಸ್ಥಿತಿ. ಈಗ ನಾನು ನಿಮ್ಮನ್ನ ಹಿಪ್ನಾಟೈಸ್ ಮಾಡಿ ಆ ಆಲ್ಫಾ ಸ್ಥಿತಿ ಅಂತ ಅನ್ನೋ ಒಂದು ಸ್ಥಿತಿ ಕರ್ಕೊಂಡೋಗಿ ಅದರೊಳಗೆ ಏನು ಹಾಕಬೇಕು ಅಂತ ಅನ್ನೋ ಸೆಷನ್ ಬೇರೆ, ಅದನ್ನ ಸೆಪರೇಟ್ ಆಗಿ ಹೇಳ್ಕೊಡ್ತೀನಿ. ಈ ಹೇಗೆ ನಾನು ಬಲಭಾಗದ ಮಿದುಳಿಗೆ ಹೋಗೋದು, ನಿಮ್ಮನ್ನ ಹಿಪ್ನಾಟೈಸ್ ಮಾಡೋದು ಹೇಗೆ, ನನ್ನ ಕೈಯಲ್ಲಿ ನಿಮ್ಮನ್ನ ಹಿಪ್ನಾಟೈಸ್ ಮಾಡೋಕ್ಕಾಗತ್ತಾ? ನಿಮ್ಮ ಮನಸ್ಸನ್ನ ನಾನು ಗೆಲ್ಲಬೇಕು. ಅದು ಹೇಗೆ ಬೇಕಾದ್ರೆ ಗೆಲ್ಲಬಹುದು. ಏನೋ ಒಂದು ಉಕ್ತಿ ಇಟ್ಕೊಂಡು ನಾನು ಗೆಲ್ತೀನಿ. ಈಗ ಓಕೆ, ಸೆಷನ್ ಕಂಡಕ್ಟ್ ಮಾಡುವ. ರೈಟ್, ಫ್ರೀಯಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಪೊಸಿಷನ್ ಎಲ್ಲ ಅದು ಮಾಮೂಲಿ, ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಕಣ್ಣೆಲ್ಲ ಮುಚ್ಚಬೇಡಿ. ನೋಡಿ, ಏನಿದು? ಪೆಂಡುಲಮ್ ಅಂತ ಹೇಳ್ತಾರೆ ಇದನ್ನ. ಏನಲ್ಲಾಗಿದೆ ಪೆಂಡುಲಮ್? ಇದು ಕಾಪರ್ ಮತ್ತೆ ಹಿತ್ತಾಳೆ ಪೆಂಡುಲಮ್. ಹಿತ್ತಾಳೆ ಪೆಂಡುಲಮ್ ನೋಡಿ. ಮಾಯಮಾಟ ಮಂತ್ರ, ಬಿಲ್ಲಿ ಶೂನ್ಯ ತಂತ್ರ ಏನಾದ್ರು ಉಂಟಾ? ನೋಡಿ, ಭೂತ ಗೀತ ಇಟ್ಕೊತಾ ಇರೋ ನೋಡಿ. ಏನೂ ಇಲ್ಲ, ಹೆದರಿಕೆ ಇಲ್ಲ ತಾನೆ? ಕಣ್ಣು ಚೆನ್ನಾಗಿ ಕಾಣ್ತಿದೆ. ಈಗ ನೀವು ನಿಮ್ಮ ಏಕಾಗ್ರತೆಯನ್ನು ಅಲ್ಲಿ ಕಾಣ್ತಾ ನೋಡಿ ಸ್ವಲ್ಪ. ಈಗ ನಿಮ್ಮ ಏಕಾಗ್ರತೆ ಪೆಂಡುಲಮ್ ಅಲ್ಲಾಡ್ತಿದೆ, ಅದರ ಮೇಲೆ ನಿಮ್ಮ ಮನಸ್ಸನ್ನ ಇಟ್ಕೊಂಡಿದ್ದೀರಾ. ಬೇಗ ಅಲ್ಲಾಡುತ್ತೆ, ಕಣ್ಣು ಹಾಗೆ ಬೇಗ ಬೇಗ ಹೋಗುತ್ತೆ. ಪೆಂಡುಲಮ್ ಹೆಂಗ್ ಅಲ್ಲಾಡುತ್ತೆ ಆ ರೀತಿ ನಿಮ್ಮ ಕಣ್ಣಿನ ಮೂಮೆಂಟು ಹಂಗೇನೆ ಅಲ್ಲಾಡ್ತಿದೆ. ಪೆಂಡುಲಮ್ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲನಿಗೆ ನಿಮ್ಮ ಕಣ್ಣು ಹೋಗುತ್ತೆ. ಕಣ್ಣು ಅನ್ನೋದು ಮನಸ್ಸಿನ ಬಾಗಿಲು.
ನಿಮ್ಮ ಮನಸ್ಸಿನ ಬಾಗಿಲು, ನಿಮ್ಮ ಮಿದುಳಿನ ಬಾಗಿಲು ಎರಡು ಕಣ್ಣು. ಸೊ ಕಣ್ಣು ಹೇಗೆ ನೀವು ಅಲ್ಲಾಡ್ತೀರಾ, ನಿಮ್ಮ ಮನಸ್ಸು ಹಂಗೆ ಅಲ್ಲಾಡ್ತಿದೆ. ಪೆಂಡುಲಮ್ ಅಲ್ಲಾಡ್ತಿದೆ, ನೋಡ್ತಾ ಇದ್ದೀರಾ? ವೆರ್ಟಿಕಲ್ ಆಗಿ, ಹಾರಿಜಾಂಟಲ್ ಆಗಿ ನಿಮ್ಮ ಕಣ್ಣು ಮುಂದೆ ಪೆಂಡುಲಮ್ ಅಲ್ಲಾಡ್ತಿದೆ, ನೋಡ್ತಾ ಇದ್ದೀರಾ? ಪೆಂಡುಲಮ್ ತಿರುಗೋದು ಕಮ್ಮಿ ಆಯಿತು. ನಿಧಾನವಾಗಿ ಪೆಂಡುಲಮ್ ತನ್ನ ಹಳೆಯ ಸ್ಥಿತಿಗೆ, ನಿಂತ್ಕೊಳ್ಳೋ ಸ್ಥಿತಿಗೆ ಬಂದಿದೆ. ಕಣ್ಣು ಹಂಗೇನೆ, ಇದು ಹೆಂಗೆ ಅಲ್ಲಾಡುತ್ತೆ ಹಂಗೇನೆ ಕಣ್ಣು ಈಗ ವಿಶ್ರಾಂತಿಯನ್ನು ಕೇಳುತ್ತೆ. ಪೆಂಡು ಹೆಂಗೆ ಹೋಗುತ್ತೆ? ಪೆಂಡುಲಮ್ ವರ್ತುಲಕಾರವಾಗಿ ಈಗ ತಿರುಗ್ತಾ ಇದೆ. ಇದು ವರ್ತುಲ, ರೌಂಡ್ ಆಗಿ, ಸರ್ಕ್ಯುಲರ್ ಆಗಿ ಪೆಂಡುಲಮ್ ತಿರುಗ್ತಾ ಇದೆ. ಆ ಪೆಂಡುಲಮ್ ಹೆಂಗ್ ತಿರುಗುತ್ತೆ ಹಂಗೆ ನಿಮ್ಮ ಕಣ್ಣು ಸರ್ಕ್ಯುಲರ್ ಆಗಿ ತಿರುಗ್ತಾ ಇದೆ, ನೋಡ್ತಾ ಇದ್ದೀರಾ? ನಿಮ್ಮ ಏಕಾಗ್ರತೆ ಪರಿಪೂರ್ಣವಾಗಿ ಪೆಂಡುಲಮ್ ಮೇಲೆ ಇಟ್ಕೊಂಡಿದ್ದೀರಾ. ಪೆಂಡುಲಮ್ ಹೆಂಗ್ ತಿರುಗುತ್ತೆ ಅದೇ ರೀತಿ ನಿಮ್ಮ ಮನಸ್ಸು ಸಹ ತಿರುಗ್ತಾ ಇದೆ. ಕಣ್ಣು ಸಿಕ್ಕಾಪಟ್ಟೆ ಏಕಾಗ್ರತೆಯಿಂದ ಪೆಂಡುಲಮ್ ಅನ್ನ ನೋಡ್ತಾ ಇದೆ. ಪೆಂಡುಲಮ್ ನಿಮ್ಮ ಕಣ್ಣತ್ರ ಬಂದಿದೆ, ಹತ್ರ ಬರ್ತಾ ಇದೆ. ಹತ್ರ ಬರೋ ಸ್ವಲ್ಪ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ. ತುಂಬಾ ದೂರದಲ್ಲಿ ನೋಡಕ್ಕೆ ಸೌಕರ್ಯವಾಗಿತ್ತು, ಈಗ ಕಣ್ಣತ್ರ ಬಂದಿದೆ. ತುಂಬಾನೇ ಸ್ಟ್ರೈನ್ ಮಾಡುತ್ತೆ, ಕಣ್ಣು ತುಂಬಾನೇ ಸ್ಟ್ರೈನ್ ಮಾಡ್ತಿದೆ. ಈಗ ತಲೆಯನ್ನು ಎತ್ತದೇನೆ ಪೆಂಡುಲಮ್ ಅನ್ನ ನೋಡಕ್ಕೆ ಟ್ರೈ ಮಾಡಿ. ತಲೆಯನ್ನ ಮೇಲೆ ಎತ್ತಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟು ಮೇಲ್ಗಡೆ ಎತ್ತಕ್ಕಾಗತ್ತೆ ಕಣ್ಣನ್ನ ಎತ್ತಿ ಪೆಂಡುಲಮ್ ಅನ್ನ ನೋಡಿ. ತಲೆಯನ್ನು ಎತ್ತಬೇಡಿ. ಪೆಂಡುಲಮ್ ಇನ್ನೂ ಕಾಣ್ತಾ ಇದೆ ನಿಮಗೆ, ಪೆಂಡುಲಮ್ ಇನ್ನೂ ಕಾಣ್ತಾ ಇದೆ. ಕಣ್ಣು ಸುಸ್ತಾಗ್ತಿದೆ. ತುಂಬಾ ಮೇಲ್ಗಡೆ ಹೋಗಿದೆ, ನೋಡಕ್ಕಾಗ್ತಿಲ್ಲ. ಸುಸ್ತಾಗ್ತಿದೆ. ಕಣ್ಣನ್ನು ಮುಚ್ಚಬೇಕು ಅಂತ ಅನ್ನೋ ಭಾವನೆ ಬಂದಿದೆ. ಪೆಂಡುಲಮ್ ತಿರುಗೋದನ್ನ ನೋಡಕ್ಕೆ ನಿಮ್ಮ ಕೈಲಿ ಆಗ್ತಿಲ್ಲ, ಕಣ್ಣು ಸ್ಟ್ರೈನ್ ಆಗ್ತಿದೆ. ನಿಧಾನವಾಗಿ ಕಣ್ಣನ್ನು ಮುಚ್ಕೊಂತೀರಾ, ನಿಧಾನವಾಗಿ ಕಣ್ಣಿಗೆ ವಿಶ್ರಾಂತಿ ಕೊಡ್ತೀರಾ. ಪೆಂಡುಲಮ್ ತಿರುಗ್ತಾ ಇದೆ, ಕಣ್ಣನ್ನ ತೆಗಿದೇನೆ ಪೆಂಡುಲಮ್ ತಿರುಗ್ತಾ ಇರೋದು ನಿಮಗೆ ಗೊತ್ತಾಗ್ತಿದೆ. ನಿಮ್ಮ ಹಣೆ ಭಾಗದಲ್ಲಿ ಪೆಂಡುಲಮ್ ಬಂದಿದೆ, ನಿಮ್ಮ ಹಣೆಯನ್ನ ಪೆಂಡುಲಮ್ ಮುಟ್ತಾ ಇದೆ. ಕಣ್ಣನ್ನು ಮುಚ್ಕೊಂಡು ವಿಶ್ರಾಂತಿ ಕೊಡ್ತಾ ಇದ್ರು ಪೆಂಡುಲಮ್ ತಿರುಗೋದು ಕಾಣ್ತಾ ಇದೆ. ಪೆಂಡುಲಮ್ ಈಗ ಬಲಭಾಗದಿಂದ ಎಡಭಾಗ ತಿರುಗ್ತಾ ಇದೆ, ಪೆಂಡುಲಮ್ ಬಲಭಾಗದಿಂದ ಎಡಭಾಗ ತಿರುಗ್ತಾ ಇದೆ. ನಿಮ್ಮ ತಲೆ ಮೇಲೆ ಬಂದಿದೆ, ನಿಮ್ಮ ತಲೆ ಮೇಲೆ ತಿರುಗ್ತಾ ಇದೆ. ತಲೆ ಮೇಲೆ ವರ್ತುಲಾಕಾರವಾಗಿ ತಿರುಗ್ತಾ ಇದೆ. ಈಗ ತಲೆ ಮೇಲ್ಗಡೆ ಹೆಚ್ಚು ಕಮ್ಮಿ ಒಂದು 3 ಇಂಚು ಮೇಲೆ ವರ್ತುಲಾಕಾರವಾಗಿ ತಿರುಗ್ತಾ ಇದೆ. ಬಲಭಾಗ ಎಡಭಾಗ, ತಲೆ ಮೇಲೆ ವರ್ತುಲಾಕಾರವಾಗಿ ಗುಂಡಕ್ಕೆ ತಿರುಗ್ತಾ ಇದೆ. ಕಣ್ಣು ಸಹ ಅದು ಹೆಂಗ್ ತಿರುಗುತ್ತೆ ಹಂಗೆ ನಿಮ್ಮ ಕಣ್ಣು ಆ ಕಡೆ ಈ ಕಡೆ ನೋಟವನ್ನ ತಿರುಗಿಸಿ ನೋಡ್ತಾ ಇದ್ದೀರಾ. ವರ್ತುಲಾಕಾರವಾಗಿ ತಿರುಗ್ತಾ ಇದೆ. ಕಣ್ಣು ಈಗ ಮೇಲ್ಮುಖವಾಗಿ ನಿಮ್ಮ ಹಣೆ ಹತ್ರ ಬಂದಿದೆ. ಎರಡು ಹುಬ್ಬಿನ ಮಧ್ಯದಲ್ಲಿ ಪೆಂಡುಲಮ್ ಬಂದಿದೆ. ನಿಮ್ಮ ಕಣ್ಣು ಎರಡು ಹುಬ್ಬಿನ ಮಧ್ಯದಲ್ಲಿ ಈಗ ಇಟ್ಕೊಂಡಿದ್ದೀರಾ. ಪೆಂಡುಲಮ್ ಬಲಭಾಗ ಎಡಭಾಗ ತಿರುಗ್ತಾ ಇದೆ. ಕಣ್ಣು ಬಲಭಾಗ ಎಡಭಾಗ, ಪೆಂಡುಲಮ್ ಎಲ್ಲಿ ಹೋಗುತ್ತೆ ಎಲ್ಲಿ ತಿರುಗುತ್ತೆ. ಬಲಭಾಗಕ್ಕೆ ತಿರುಗುತ್ತೆ, ಎಡಭಾಗಕ್ಕೆ ತಿರುಗುತ್ತೆ, ಬಲಭಾಗಕ್ಕೆ ತಿರುಗುತ್ತೆ, ಎಡಭಾಗಕ್ಕೆ ತಿರುಗುತ್ತೆ, ಬಲಭಾಗಕ್ಕೆ ತಿರುಗುತ್ತೆ, ಎಡಭಾಗಕ್ಕೆ ತಿರುಗುತ್ತೆ. ಪೆಂಡುಲಮ್ ಈಗ ನಿಮ್ಮ ಮೂಗಿನ ಹತ್ರ ಬಂದಿದೆ. ಮೂಗಿನ ತುದಿಯನ್ನ ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಿದೆ ಪೆಂಡುಲಮ್. ಬಲಭಾಗ ಎಡಭಾಗ. ನಿಮ್ಮ ಕಣ್ಣು ಮತ್ತೆ ಮನಸ್ಸು ಮೂಗಿನ ತುದಿಯಲ್ಲಿ ಪೆಂಡುಲಮ್ ತಿರುಗೋ ಕಡೆ ಇಟ್ಕೊಂಡಿದ್ದೀರಾ. ಪೆಂಡುಲಮ್ ಬಲಭಾಗ ಎಡಭಾಗ. ಈಗ ಕಣ್ಣು ಮುಂದೆ ಸ್ವಲ್ಪ ದೂರದಲ್ಲಿ ವರ್ತುಲಾಕಾರವಾಗಿ ತಿರುಗ್ತಾ ಇದೆ, ನೋಡ್ತಾ ಇದ್ದೀರಾ. ವರ್ತುಲಾಕಾರವಾಗಿ ತಿರುಗ್ತಾ ಇದೆ, ನೋಡ್ತಾ ಇದ್ದೀರಾ. ಪೆಂಡುಲಮ್ ಈಗ ನಿಮ್ಮ ತಲೆಯ ಮೇಲ್ಭಾಗಕ್ಕೆ ಬಂದಿದೆ.
ತಲೆಯ ಮೇಲ್ಭಾಗಕ್ಕೆ ಬಂದಿದೆ. ತಲೆಯ ಮೇಲ್ಭಾಗದಲ್ಲಿ ನಿಮ್ಮ ಮನಸ್ಸನ್ನು ಇಟ್ಕೊಂಡಿದ್ದೀರಾ. ಪೆಂಡುಲಮ್ ಅನ್ನ ನೋಡ್ತಾ ಇದ್ದೀರಾ. ಪೆಂಡುಲಮ್ ತಲೆ ಮೇಲ್ಭಾಗದಲ್ಲಿ ತಿರುಗ್ತಾ ಇದೆ. ನಿಮ್ಮ ತಲೆ ಕೂದಲಿನ ಹತ್ತಿರ ಬಂದಿದೆ. ತಲೆ ಕೂದಲನ್ನ ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಿದೆ. ತಲೆ ಕೂದಲನ್ನ ಮುಟ್ಟಕ್ಕೆ ಪ್ರಯತ್ನ ಮಾಡ್ತಿದೆ. ತಲೆ ಕೂದಲನ್ನ ಮುಟ್ತಾ ಇದೆ, ಮುಟ್ತಾ ಇದೆ, ಮುಟ್ತಾ ಇದೆ. ನೋಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ಯಾವುದೇ ತರದ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿಲ್ಲ. ಮನಸ್ಸು ಏಕಾಗ್ರತೆಯಿಂದ ಪೆಂಡುಲಮನ್ನೇ ನೋಡ್ತಾ ಇದೆ. ಯಾವುದೇ ತರದ ಆಲೋಚನೆಗಳ ಮನಸ್ಸಲ್ಲಿಲ್ಲ. ನಿರಾಳವಾಗಿದ್ದೀರಾ, ಶಾಂತಿಯಾಗಿದೆ ಮನಸ್ಸು. ಯಾವುದೇ ತರದ ಆಲೋಚನೆಗಳಿಲ್ಲ. ಪೆಂಡುಲಮನ್ನೇ ನೋಡ್ತಾ ಇದ್ದೀರಾ. ತಲೆ ಮೇಲ್ಗಡೆ ಇರೋ ಪೆಂಡುಲಮನ್ನೇ ನೋಡ್ತಾ ಇದ್ದೀರಾ. ಶಾಂತಿಯಾಗಿದೆ ಮನಸ್ಸು. ನಿದ್ರೆ ಸ್ಥಿತಿಯಲ್ಲಿ ಇದ್ದೀರಾ, ಆದರೆ ನಿದ್ರೆ ಇಲ್ಲ. ನಿಮ್ಮ ಮನಸ್ಸನ್ನು ನನ್ನ ಹತ್ರ ಕೊಟ್ಟಿದ್ದೀರಾ. ನನ್ನ ಮಾತುಗಳು ಬಿಟ್ಟು ಬೇರೆ ಯಾವುದೇ ವಿಚಾರಗಳು ನಿಮ್ಮ ಮನಸ್ಸಿಗೆ ಹೋಗ್ತಿಲ್ಲ. ಈ ಆಲೋಚನೆಗಳು ಇಲ್ಲದೆ ಇರೋ ಈ ಸ್ಥಿತಿನಲ್ಲಿ ಕೆಲವೇ ಸೆಕೆಂಡ್ಗಳು ಇರತಕ್ಕದ್ದು. ಈಗ ನಾನು 1 ರಿಂದ 5 ಸಂಖ್ಯೆಯನ್ನು ಹೇಳಿದಾಗ ನೀವು ನಿಧಾನವಾಗಿ ನಿಮ್ಮ ಮಾಮೂಲಿ ಸ್ಥಿತಿಗೆ ವಾಪಸ್ ಬರ್ತೀರಾ. ನಿಧಾನವಾಗಿ ಕಣ್ಣನ್ನು ತೆರೆಯಲು ಪ್ರಯತ್ನ ಮಾಡ್ತೀರಾ. ನಂಬರ್ 1, ನಿಧಾನವಾಗಿ ನಿಮ್ಮ ದೇಹಕ್ಕೆ ವಾಪಸ್ ಬನ್ನಿ. ನಂಬರ್ 2, ನಿಧಾನವಾಗಿ ನಿಮ್ಮ ದೇಹಕ್ಕೆ ವಾಪಸ್ ಬನ್ನಿ. ನಂಬರ್ 3, ನಿಧಾನವಾಗಿ ಕಣ್ಣನ್ನು ತೆರೆಯಲು ಪ್ರಯತ್ನ ಮಾಡಿ. ನಂಬರ್ 4, ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ನಂಬರ್ 5, come back to normalcy. Open your eyes very slowly.